ಸರ್ ನಮ್ಮ ಪಾಲಿಗೆ ಇವತ್ತು ದಿನ ಒಳ್ಳೆ ದಿನ ಸರ್. ನಮ್ಮಲ್ಲಿ ನಾವು ಯಾರನ್ನು ಕರೆದಿದ್ದು ಪೊಲಿಟಿಕಲ್ ಆಗಿರ್ಬೋದು, ನಮ್ಮ ನಾಯಕ ನಟನಾಗಿರ್ಬೋದು, ಎಲ್ಲರೂ ಬಂದು ಅಟೆಂಡ್ ಮಾಡಿ ಆಶೀರ್ವಾದ ಮಾಡಿ ಅವರಿಂದ ಒಂದಷ್ಟು ರೋಗಿಗಳಿಗೆ ವಿತರಣೆ ಮಾಡಿಬಿಟ್ಟು ಹೋಗಿದ್ದಾರೆ. ಭಾರಿ ಒಳ್ಳೆಯದು. ಇವತ್ತಿನ ದಿನ ನೋಡಿರಿ, ನಮ್ಮ ಡಿ ಕೆ ಸಾಹೇಬರು ಬಂದಿದ್ದರು, ರಿಜ್ವಾನ್ ಅರ್ಸದ್ ಅವರು ಬಂದಿದ್ದರು, ನಮ್ಮ ಶಿವಣ್ಣ ಅವರು ಬಂದಿದ್ದರು, ಮುರಳಿ ಸರ್ ಬಂದಿದ್ದರು, ಧ್ರುವ ಸರ್ಜಾ ಅವರು ಬಂದಿದ್ದರು, ಆಲ್ಮೋಸ್ಟ್ ಅಲ್ಲಿ ಶರಣ್ ಅವರು ಬಂದಿದ್ದರು, ವಿನೋದ್ ರಾಜ್ ಅವರು ಬಂದಿದ್ದರು. ಎಲ್ಲರೂ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದ್ರೆ 10 ಜನನೂ ಬಂದಿದ್ರು. ರಾಗಿಣಿ ಮೇಡಮ್ ಬಂದಿದ್ರು. ಸುಮಾರು ಎಲ್ಲ ಜನ ಬಂದು ನಮ್ಮ ಏನು ಇವತ್ತಿನ ದಿನ ನಮ್ಮ ಸದಸ್ಯರು ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ನಾವು ಫ್ರೀ ಔಷಧಿ ಕೊಡ್ತಾಯಿದ್ವಿ. ಅದಕ್ಕೆಲ್ಲರೂ ಸಾಥ್ ಕೊಟ್ಟು ಅವರೆಲ್ಲರೂ ಅವ್ರನ್ನ ನಮ್ಮ ಚೇಂಬರ್ನ ಅಭಿನಂದಿಸಿ ಹೋಗಿದ್ದಾರೆ. ಇಂಥ ಕಾರ್ಯಕ್ರಮಗಳು ನೀವು ಮಾಡ್ತಾಯಿದ್ರಿ, ಮುಂದಕ್ಕೆ ನಾವು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಏನಂದರೆ ನಮ್ಮ ಇಂಡಸ್ಟ್ರಿ ಒಗ್ಗಟ್ಟಾಗಿದ್ದು, ನಾವು ಆಫೀಸ್ ಬರೋರು, ನಮ್ಮ ಕಮಿಟಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ಕೊಂಡಿದ್ವಿ. ಭಾರಿ ಸಕ್ಸಸ್ ಆಗಿದೆ ಇದು. ಈಗ ಲಾಸ್ಟ್ ಟೈಮ್ ನೋಡಿದಾಗ ಇಷ್ಟು ಜನ ಇರಲಿಲ್ಲ. ಇವತ್ತಿನ ದಿನ ನೋಡಿ ಇನ್ನೂ ಹೌಸ್ಫುಲ್ಲಾಗಿ ಎಲ್ಲ ಥರ ಕಲಾವಿದರು ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ. ಖಂಡಿತ ಸರ್, ತಮ್ಮ ಮೀಡಿಯಾ ಎದುರುಗೇನೆ ಕೇಳಿದೆ ನಾನು. ಸರ್, ಇವತ್ತಿನ ದಿನ ಬೀದಿಗೊಂದೊಂದು ಇದಾಗ್ತಾಯಿದೆ, ಚೇಂಬರ್ಗಳು ಉಟ್ಕೊಂಡು ಬರ್ತಾಯಿದ್ವಿ. ಯಾಕೆ ಇಲ್ಲಪ್ಪ, ಕರ್ನಾಟಕಕ್ಕೆ ಒಂದೇ ಒಂದು ಚೇಂಬರು ನಿಮ್ಮದೇ, ನಮ್ಗೆ ಗೊತ್ತಿದೆ, ನಾವೆಲ್ಲ ಇಲ್ಲಿ ಸದಸ್ಯರಾಗಿದ್ವಿ, ನಾವು ಅದನ್ನು ನಿಮಗೆ ಮಾನ್ಯತೆ ಕೊಡ್ತೀವಿ ಅಂತಲೂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಲ್ಲದೆ ಸರ್ಕಾರ ಇಲ್ಲಿವರೆಗೆ ಎಲ್ಲನೂ ನಾವು ಏನೇನು ಕೇಳಿದ್ವಿ ಎಲ್ಲನೂ ಕೊಟ್ಟಿದ್ದೀವಿ ಸರ್. ರೇಟ್ಸಿಂದ ಹಿಡಿದು ಎಲ್ಲವೂ ಮಾಧ್ಯಮದಿಂದ ಘೋಷಣೆ ಮಾಡಿದೆ ಅಲ್ವಾ. ಚಿತ್ರನಗರಿಗೆ 500 ಕೋಟಿ ಮೀಸಲಿಟ್ಟಿದೆ. ಎಲ್ಲವೂ ನಮ್ಮ ಸರ್ಕಾರ ಏನೇನು ಬಡ್ಜೆಟಲ್ಲಿ ಘೋಷಣೆ ಮಾಡಿದೆಯೋ ಎಲ್ಲನೂ ಅನುಷ್ಠಾನಕ್ಕೆ ಬರ್ತಾಯಿದೆ. ಇಷ್ಟೆಲ್ಲ ಸಿಹಿ ಸುದ್ದಿ ಬರುತ್ತೆ ಸರ್. ಖಂಡಿತ ಇಲ್ಲ ಸರ್. ನಮ್ಮ ಸಬ್ಸಿಡಿಗಳ ಬಗ್ಗೆ ಹೇಳೋದಾದರೆ, ನಮ್ಮವರೇ ಕೋರ್ಟ್ಗಳಿಗೆ ಹೋಗಿ ಅದು ತಡ ಆಗಿದೆ ಹೊರತು, ಈಗ ಆಲ್ರೆಡಿ 18, 19 ಆಗಿದೆ, 20 ಆಗಿದೆ, 21 ಏನೋ ನೋಡ್ತಾ ಇದ್ದಾರೆ. ಎಲ್ಲ ಆಗ್ತಾಯಿದೆ ಸರ್. ನಮ್ಮ ಪೀರಿಯಡಲ್ಲಿ ಎಲ್ಲ ಒಂದೊಂದು ಆಗ್ತಾನೇ ಇದೆ ಎಲ್ಲೂ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇಲ್ಲ ಸರ್. ಅದಕ್ಕೇನಾದ್ರು ಚೇಂಬರ್ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ? ಖಂಡಿತ ಸರ್. ನಮ್ಮ ಚೇಂಬರ್ ಕಡೆಯಿಂದಾಗಿ ಎಲ್ಲ ನಾಯಕ ನಟರನ್ನ ಒಂದು ಸಮಾವೇಶಕ್ಕೆ ಕರೀತಾ ಇದ್ವಿ. ಅವ್ರ ಜೊತೆಗೆ ಚರ್ಚೆನೂ ಮಾಡ್ತೀವಿ. ಮಾಡಿದ ನಂತರ ನಮ್ಮ ನಿರ್ಮಾಪಕರನ್ನು ಕರೀತೀವಿ. ಆಮೇಲೆ ಸಕ್ಸಸ್ಸು ಇನ್ನೊಂದು ನಮ್ಮ ಕೈಲಿ ಇಲ್ವಲ್ಲ ಸರ್. ಡೈರೆಕ್ಟ್ರುಗಳು ಅವರು ಥಾಟ್ ಮೇಲೆ ಮಾಡ್ತಾರೆ. ಹಂಗೂ ನಮ್ಮದು ಇವತ್ತಿನ ದಿನ ಕರ್ನಾಟಕ ಒಂದು ಲೆವೆಲಲ್ಲಿದೆ ಸರ್. ಒಂದು ಲೆವೆಲಲ್ಲಿ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರಾಗ KGF ಆಗ್ಬೋದು ಅಲ್ವಾ. ಬಟ್ ಒಂದು ಸಿನಿಮಾ ಒಂದು ಇಂಡಸ್ಟ್ರಿ ಉಳಿಸಕ್ಕಾಗಲ್ಲ. ಒಂದು ಮಾತು ಹೇಳಿದ್ರಿ, ಅಂದ್ರೆ ಈಗ ನಿರ್ಮಾಪಕರನ್ನ ಮತ್ತೆ ನಟರನ್ನೆಲ್ಲ ಕರಿತಾ ಇದೀವಿ. ಸಾಧ್ಯತೆ ಯಾವಾಗ, ಹೇಗೆ, ಏನ್ ಪ್ಲಾನ್? ಇಷ್ಟಲ್ಲೇ ಸರ್, ಇಷ್ಟಲ್ಲೇ ಏನ್ ಪ್ಲಾನ್? ಮೇ ತಿಂಗಳಲ್ಲೇ ಕರಿತಾ ಇದ್ವಿ. ಅವ್ರನ್ನ ಕರೆದು ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ. ಏನು ಯಾತಿಗೆ ಮಾಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಮೊದಲೆಲ್ಲ ವರ್ಷದಲ್ಲಿ 5-6 ಸಿನಿಮಾ ಮಾಡೋರು. ಇವತ್ತಿನ ದಿನ ಒಬ್ಬ ಹೀರೋ 3 ವರ್ಷಕ್ಕೆ 4 ವರ್ಷಕ್ಕೂ ಒಂದು ಸಿನಿಮಾ ಆಗ್ತಾಯಿದೆ. ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ದಾರೆ. ಹಾಗಾಗಿ ಲೇಟ್ ಆಗ್ತಾಯಿದೆ. ಅವ್ರದ್ದು ಏನೇನು ಕೆಲವು ಇರ್ತಾವಲ್ಲ, ಆ ರೀತಿಯಲ್ಲೇ ಸಾಮಾನ್ಯವಾಗಿ ಯಾವುದೋ ಒಂದು ಮಾಡಿಬಿಡ್ತಾರೆ, ಹೋಗ್ತಾಯಿಲ್ಲ. ಜನ ಡಿಫ್ರೆಂಟ್ ಆಗಿದ್ದಾರೆ. ಅವ್ರಿಗೇನೋ ಬೇಕು, ಹೊಸ್ತನ ಬೇಕು ಅಂಥದ್ದನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ಅದರಿಂದನೂ ಲೇಟ್ ಆಗ್ತಾ ಇರ್ಬೋದು. ಮೇ ತಿಂಗಳಲ್ಲಿ ಅಂದರೆ ಇಂಡಸ್ಟ್ರಿ ನಟರನ್ನ ಮತ್ತು ನಿರ್ಮಾಪಕರ ಕರೆದು ಮಾತಾಡೋದು. ಹೌದು. ಯಾರಿಗೆಲ್ಲ ಆಹ್ವಾನ ಕೊಡ್ತೀರಿ ಸರ್? ಎಲ್ಲರಿಗೂ, ಎಲ್ಲ ನಾಯಕ ನಟರಿಗೂ ಆಹ್ವಾನ ಕೊಡ್ತಾಯಿದ್ವಿ. ಆಗಲೇ ನಾವು ದೊಡ್ಡಣ್ಣವ್ರ ಹತ್ರ, ನಮ್ಮ ರಾಘ್ಲೇನ್ ಸಾಹೇಬ್ರ ಹತ್ರ ಮಾತಾಡಿದ್ವಿ. ಅವರು ಓಕೆ ಮಾಡಿದ್ದಾರೆ. ನಮ್ಮ ಚೇಂಬರ್ಗೂ ಅಥವಾ ಬೇರೆ ಕಡೆ ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು ನಾವು ಚರ್ಚೆ ಮಾಡ್ತೀವಿ.